ನಮಸ್ಕಾರ ಸ್ನೇಹಿತರೆ, ನೀವು ಅಡಿಕೆ ತೋಟ ಆರಂಭಿಸಬೇಕಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಯಾವ ಭೂಮಿ ಸೂಕ್ತ, ಎಷ್ಟು ಗಿಡ ಹಾಕಬೇಕು, ಎಷ್ಟು ಖರ್ಚು ಬರುತ್ತೆ, ಲಾಭ ಯಾವಾಗ ಬರುತ್ತೆ ಅನ್ನೋ ಗೊಂದಲ ನಿಮ್ಮಲ್ಲಿ ಇದೆಯಾ? ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿ ಹೊಸ ರೈತರು ಅಡಿಕೆ ತೋಟ ಆರಂಭಿಸುವ ಮೊದಲು ತಿಳಿಯಬೇಕಾದ ಪ್ರತಿಯೊಂದು ವಿಷಯವನ್ನು ಸರಳವಾಗಿ ನಾನು ಇಲ್ಲಿ ವಿವರಿಸಲಿಕ್ಕೆ ಹೋಗ್ತೇನೆ. ಸೊ ಹಾಗಾಗಿ ಗಮನವಿಟ್ಟು ನೋಡಿ. ಸೊ ಮೊದಲಿಗೆ ಅಡಿಕೆಯ ಬೆಳೆಯ ಬಗ್ಗೆ ನಾವು ತಿಳಿಯೋದಾದರೆ, ಅಡಿಕೆ ಒಂದು ದೀರ್ಘಾವಧಿ ತೋಟಗಾರಿಕಾ ಬೆಳೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇದೊಂದು ದೀರ್ಘಾವಧಿಯಲ್ಲಿ ಆಗುವಂಥ ಒಂದು ತೋಟಗಾರಿಕಾ ಬೆಳೆ. ನೀವೇನಾದರೂ ತೋಟವನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದರೆ ಅಥವಾ ಒಳ್ಳೆ ರೀತಿಯಲ್ಲಿ ತೋಟವನ್ನು ಏನು ನೋಡಿಕೊಂಡ್ರೆ 25ರಿಂದ 40 ವರ್ಷಗಳವರೆಗೆ ಒಂದು ಫಲ ಕೊಡುವಂಥ ಒಂದು ತೋಟಗಾರಿಕಾ ಬೆಳೆ ಇದ್ದರೆ ಅದು ಅಡಿಕೆ ಬೆಳೆ. ಕರ್ನಾಟಕ, ಕೇರಳ, ಅಸ್ಸಾಂ, ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಅಡಿಕೆ ಉತ್ತಮವಾಗಿ ಯೂಶ್ವಲಿ ಬೆಳೀತದೆ. ಈ ಏನು ನಾನು ಹೇಳಿದ್ದೇನೆ, ಈ ಪ್ರದೇಶಗಳಲ್ಲಿ ಅಡಿಕೆ ಎನ್ನುವಂಥದ್ದು ಬೆಳಿಲಿಕ್ಕೆ ಸೂಕ್ತವಾಗಿರುವಂಥ ಒಂದು ಬೆಳೆ. ಮೊದಲು ಕೆಲವು ವರ್ಷಗಳಲ್ಲಿ ಆದಾಯ ಎನ್ನುವಂಥದ್ದು ಜಾಸ್ತಿಯಾಗಿ ನೀವು ಎಣಿಸಿದಷ್ಟೇನು ಬರುವುದಿಲ್ಲ. ಮೊದಲು ಕೆಲವು ವರ್ಷಗಳಲ್ಲಿ ಅಂದರೆ ಒಂದು 3-4 ವರ್ಷ ಫಸ್ಟ್ ಫಲ ಏನು ಬರ್ತದೆ ಆ ವರ್ಷ ನಿಮಗೇನು ಆದಾಯ ಎನ್ನುವಂಥದ್ದು ಜಾಸ್ತಿಯಾಗಿ ಬರುವುದಿಲ್ಲ. ಆದರೆ ಮುಂದಿನ ವರ್ಷಗಳಲ್ಲಿ ಸ್ಥಿರ ಮತ್ತು ಭದ್ರ ಆದಾಯ ನಿಮಗೆ ಕೊಡುವಲ್ಲಿ ಈ ಅಡಿಕೆ ಎನ್ನುವಂಥದ್ದು ಸಹಾಯ ಮಾಡ್ತದೆ. ನಿಮಗೇನು 7-8 ವರ್ಷದಿಂದ ಒಳ್ಳೆಯ ಇನ್ಕಮನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಹವಾಮಾನ ಮತ್ತು ಮಣ್ಣು, ಇದಕ್ಕೆ ಯಾವ ಮಣ್ಣು ಮತ್ತು ಯಾವ ಹವಾಮಾನ ಸೂಕ್ತ ಅಂತ ನೋಡುವುದಾದರೆ, ಅಡಿಕೆ ಬೆಳೆಗೆ ಸೂಕ್ತವಾದ ತಾಪಮಾನ 20ರಿಂದ 35 ಡಿಗ್ರಿ ಸೆಲ್ಸಿಯಸ್ ಇಷ್ಟು ತಾಪಮಾನ ಇದೆ. ಏನು 20ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಎನ್ನುವುದು ಈ ಅಡಿಕೆಗೆ ಹೇಳಿ ಮಾಡಿಸಿದ ಒಂದು ತಾಪಮಾನ. ಹಾಗೆಯೇ ವಾರ್ಷಿಕ ಮಳೆ 1500ರಿಂದ 3000 ಮಿಲಿಮೀಟರ್ ಇದ್ದರೆ ಉತ್ತಮ. ಇದಕ್ಕೆ ಸ್ವಲ್ಪ ಮಳೆ ಕೂಡ ಜಾಸ್ತಿ ಅಲ್ಲ, ಒಂದು ಮೀಡಿಯಂ ರೇಂಜಲ್ಲಿ ಈ ಅಡಿಕೆ ಬೆಳೆಗೆ ಮಳೆ ಬೇಕಾಗ್ತದೆ. ಇನ್ನು ಮಣ್ಣಿನ ವಿಷಯಕ್ಕೆ ಬಂದರೆ, ಇದು ತುಂಬ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ. ಮಣ್ಣು, ಯಾವ ಮಣ್ಣು ಈ ಅಡಿಕೆ ಬೆಳೆಗೆ ಸೂಕ್ತ ಅಂತ ನೋಡುವುದಾದರೆ, ಕೆಂಪು ಮಣ್ಣು, ಲೋಮಿ ಮಣ್ಣು ಮತ್ತು ಲ್ಯಾಟ್ರೈಟ್ ಮಣ್ಣು. ನೀವೇನು ಕೆಂಪು ಮಣ್ಣು ಅಂತ ಹೇಳ್ತಾರೆ, ಅಥವಾ ನಿಮ್ಮ ಮಂಗಳೂರು ಕೇರಳ ಕಡೆ ಹೋದರೆ ಲ್ಯಾಟ್ರೈಟ್ ಮಣ್ಣು ಅಂತ ಏನಿದೆ, ಮತ್ತು ಲೋಮಿ ಮಣ್ಣು. ನಿಮ್ಮ ಸ್ವಲ್ಪ ಬ್ಲ್ಯಾಕ್ ಸಾಯಿಲ್ ಇದ್ದರೆ ಸಹ ಆಗ್ತದೆ. ಬಟ್ ಈ ನಾನು ಹೇಳಿದ ಈ ಕೆಂಪು ಮಣ್ಣು, ಲೋಮಿ ಮಣ್ಣು ಮತ್ತು ಲ್ಯಾಟ್ರೈಟ್ ಮಣ್ಣು ಏನಿದೆ, ಇದು ಅಡಿಕೆ ಬೆಳೆಗೆ ಅತ್ಯಂತ ಸೂಕ್ತವಾದಂಥ ಒಂದು ಮಣ್ಣು. ಆದರೆ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ, ನೀರು ನಿಲ್ಲುವ ಜಾಗದಲ್ಲಿ ಅಡಿಕೆ ತೋಟ ಮಾಡಲಿಕ್ಕೆ ಹೋಗಬೇಡಿ. ನೀವೇನು ನಿಮ್ಮ ಅಡಿಕೆ ಸಸಿ ಹಾಕಲಿಕ್ಕೆ ಹೋಗುವ ಜಾಗದಲ್ಲಿ ನೀರು ಅನ್ನುವಂಥದ್ದು ನಿಲ್ಲುವ ಪ್ರದೇಶಗಳಲ್ಲಿ ಅಡಿಕೆ ಸಸಿಗಳನ್ನು ಹಾಕುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ನೀರು ಇದಕ್ಕೆ ನಿಲ್ಲುವ ಜಾಗದಲ್ಲಿ ಅಡಿಕೆ ಗಿಡಗಳನ್ನು ಹಾಕುವುದು ಅಷ್ಟು ಸೂಕ್ತವಲ್ಲ. ಇನ್ನು ಭೂಮಿಯ ಸಿದ್ಧತೆ ಹೇಗಿರ್ತದೆ, ಇದು ಅನೇಕರಲ್ಲಿರುವ ಒಂದು ಡೌಟ್ ಅಥವಾ ಒಂದು ಗೊಂದಲ ಅಂತ ಹೇಳ್ಬೋದು. ಸೊ ಮೊದಲ ಭೂಮಿಯನ್ನು ಸ್ವಚ್ಛ ಮಾಡಿ ಕಾಡು ಕಂಟೆಗಳು ಇದ್ದರೆ ತೆಗೆಯಬೇಕು. ಅಂದರೆ ನೀವೇನಾದರೂ ಗದ್ದೆಗಳಲ್ಲಿ ಅಡಿಕೆ ತೋಟಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದರೆ, ನಿಮ್ಮ ಗದ್ದೆಗಳು ಆಲ್ರೆಡಿ ಲೆವೆಲ್ ಆಗಿಯೇ ಇರ್ತದೆ, ಅದನ್ನು ಲೆವೆಲ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅದೇ ನೀವೇನಾದರೂ ಕಾಡು ಪ್ರದೇಶಗಳಲ್ಲಿ ಅಥವಾ ನೀವೇನು ನಿಮ್ಮ ಹಾಡಿ ಅಥವಾ ಕಾಡು ಇರುವಂಥ ಒಂದು ಈ ಕಂಟೆ ಅಥವಾ ಕಾಡು ಕಂಟೆಗಳು ಇದ್ದರೆ ಅದನ್ನು ಫಸ್ಟ್ ತೆಗೆಯಬೇಕಾಗ್ತದೆ. ನಂತರ ಅಲ್ಲಿ ಗುಂಡಿ ತೆಗೆಯಬೇಕು. ಗುಂಡಿ ಹೇಗೆ ತೆಗೆಯುವುದಂತ ನೋಡುವುದಾದರೆ, ನೀವು ಇಲ್ಲಿ ಏನು ನೋಡ್ಬೋದು, ಈ ಥರ ಸಹ ತೆಗಿಬೋದು. ಹಾಗೆ ಉದ್ದಲಾಗಿ ಕಣಿವೆ ಹೇಗೆ ತೆಗಿತಾರೆ ಆ ಥರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಈ ಥರ ಕೂಡ ತೆಗಿಬೋದು. ಇನ್ನು ಗುಂಡಿಯ ಗಾತ್ರ ವಿಷಯಕ್ಕೆ ಹೋಗುವುದಾದರೆ 3 ಅಡಿ ಇಂಟು 3 ಅಡಿ ಇಂಟು 3 ಅಡಿ, ಅಂದರೆ 3 ಅಡಿ ಉದ್ದ, 3 ಅಡಿ ಅಗಲ, ಹಾಗೆ 3 ಅಡಿ ಹೊಂಡ ಇರಬೇಕು. ಈ ಗುಂಡಿಯನ್ನು ಕನಿಷ್ಠ 15ರಿಂದ 20 ದಿನ ತೆರೆದಿಟ್ಟು ಇಡಬೇಕಾಗ್ತದೆ. ಇನ್ನು ಈ ಗುಂಡಿಗಳಿಗೆ ಮೇಲ್ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರ ಮತ್ತು ಸ್ವಲ್ಪ ನೀಮ್ ಕೇಕ್, ಅಂದರೆ ನಿಮ್ಮ ಕಹಿಬೇವಿನ ಎಣ್ಣೆಯ ಕೇಕ್ ಒಂದು ಬರ್ತದೆ, ಅದಕ್ಕೆ ನೀಮ್ ಕೇಕ್ ಅಂತ ಹೇಳ್ತಾರೆ, ಅದನ್ನು ಹಾಕಿ ನೀವು ಅಡಿಕೆ ಆ ಹೊಂಡವನ್ನು ಮುಚ್ಚಬಹುದು. ಈ ಕಣಿವೆ ಮಾಡಿದರೆ ಒಂದು ಸೂಕ್ತ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ಕಣಿವೆಯಲ್ಲಿ ನೀರು ಹೋಗಲಿಕ್ಕೆ ಸಾರಾಗವಾಗಿ ನೀರು ಹೋಗ್ತದೆ. ಹಾಗೆಯೇ ಅದರಲ್ಲಿ ನೀವು ಮಣ್ಣು ಹಾಕಲಿಕ್ಕೆ ಸಹ ನಿಮಗೆ ಅಧಿಕವಾಗಿ ಮಣ್ಣು ದೊರೆಯುತ್ತದೆ. ಈ ಕಣಿವೆ ರೀತಿಯಲ್ಲಿ ನಾನಿಲ್ಲಿ ಏನು ತೋರಿಸ್ತಾ ಇದ್ದೇನೆ ಈ ರೀತಿ ಮಾಡುವುದರಿಂದ ನೀವು ಇಲ್ಲದಿದ್ದರೆ ಒಂದೊಂದೇ ಗುಂಡಿಯನ್ನು ಕೂಡ ತೆಗಿಬಹುದು. ನನ್ನ ಅನಿಸಿಕೆ ಈ ಕಣಿವೆ ರೀತಿಯಲ್ಲಿ ಮಾಡಿ ಈ ಅಡಿಕೆ ಸಸಿಗಳನ್ನು ನಡುವಂಥದ್ದು ಉತ್ತಮ.
ಇನ್ನು ಗಿಡಗಳ ಅಂತರದ ಬಗ್ಗೆ ನಾವು ನೋಡುವ. ಇದನ್ನು ನೀವು ಮನಸ್ಸಿಟ್ಟು ಕೇಳಿ. ಇದು ತುಂಬ ಒಂದು ಹೆಚ್ಚಿನ ಕೃಷಿಕರಲ್ಲಿ ಒಂದು ಗೊಂದಲ ಇರುವಂಥ ಒಂದು ವಿಷಯ. ಈ ಗಿಡಗಳ ನಡುವೆ ಎಷ್ಟು ಅಂತರ ಇರಬೇಕು ಅಂತ ನೋಡು. ಇನ್ನು ಅಡಿಕೆ ಗಿಡಗಳಿಗೆ ಉತ್ತಮ ಅಂತರವನ್ನು ನಾನು ಹೇಳುವುದಾದರೆ 7 ಅಡಿ ಇಂಟು 7 ಅಡಿ ಅಥವಾ 8 ಅಡಿ ಇಂಟು 8 ಅಡಿ. ಇನ್ನು ಏನು ಹೇಳ್ತಾರೆ, 7 ಅಡಿ ಉದ್ದ ಇರಬೇಕು. ನೀವು ಈ ಒಂದು ಗಿಡವನ್ನು ಇಲ್ಲಿ ನೆಟ್ಟರೆ ಅದ್ರ ನೆಕ್ಸ್ಟ್ ಗಿಡ 7 ಅಡಿ ಆಚೆ ಇರಬೇಕು. ಇನ್ನು ಹೊಂಡದ ವಿಷಯಕ್ಕೆ ಹೋಗೋದಾದರೆ ಒಂದು ಹೊಂಡ ಇಲ್ಲಿ ಮಾಡಿದರೆ ಇನ್ನು 7 ಅಡಿ ಆ ಕಡೆ, ಅಂದರೆ 7 ಅಡಿ ಬಿಟ್ಟು ಇನ್ನೊಂದು ಹೊಂಡವನ್ನು ಮಾಡಬೇಕು. ಆ ರೀತಿ ಈ ಗಿಡಗಳ ನಡುವೆ ಸ್ಪೇಸಿಂಗ್ ಅಥವಾ ಅಂತರವನ್ನು ಕಾಯ್ದಿಟ್ಕೊಳ್ಬೇಕಾಗ್ತದೆ. ಇನ್ನು ಅಥವಾ 8 ಅಡಿ ಇಂಟು 8 ಅಡಿ ಇದು ಕೂಡ ಒಳ್ಳೆಯದು. ನೀವು ದೀರ್ಘಾವಧಿಯಲ್ಲಿ ಮಾಡಲಿಕ್ಕೆ ಹೋದರೆ ಈ ಗಿಡಗಳು ಎತ್ತರದಲ್ಲಿ ಬೆಳೆಯೋದ್ರಿಂದ ಈ 8 ಅಡಿ ಇಂಟು 8 ಅಡಿಯನ್ನು ಕೂಡ ಅನೇಕರು ಮಾಡ್ತಾರೆ. ಬಟ್ ನೀವು 7 ಅಡಿ ಇಂಟು 7 ಅಡಿ ಮಾಡಿದರೆ ಒಳ್ಳೆಯದು. ಇನ್ನು 7 ಇಂಟು 7 ಅಂದರೆ 7 ಅಡಿ ಉದ್ದ 7 ಅಡಿ ಅಗಲದ ವಿಷಯಕ್ಕೆ ಬಂದರೆ 1 ಎಕರೆಗೆ ಸುಮಾರು 890 ಗಿಡಗಳು ಈ ರೀತಿಯ 7 ಇಂಟು 7 ಅಡಿ ಅಂತರದಲ್ಲಿ ಬರ್ತದೆ. ಅಂದರೆ 1 ಎಕರೆಗೆ 890ರಿಂದ 900 ಗಿಡಗಳನ್ನು ನೀವು 1 ಎಕರೆಯಲ್ಲಿ ನೀವು ನೆಡ್ಬೋದು. ಅದೇ 8 ಅಡಿ ಇಂಟು 8 ಅಡಿ ಅಂತರದಲ್ಲಿ ನೀವು ಗಿಡಗಳನ್ನು ನೆಡಲಿಕ್ಕೆ ಹೋದರೆ ಸುಮಾರು 680ರಿಂದ 700 ಗಿಡಗಳನ್ನು 1 ಎಕರೆಯ ಪ್ರದೇಶಗಳಲ್ಲಿ ನೀವು ನೆಡ್ಬೋದು. ಇನ್ನು ಅಂತರ ಜಾಸ್ತಿ ಇದ್ದರೆ ಏನಾಗ್ತದೆ ಅಂತ ನೋಡೋದಾದರೆ ಗಾಳಿ ಸಂಚಾರ ಚೆನ್ನಾಗಿರ್ತದೆ. ನಾನು ಹೇಳಿದಾಗೆ 8 ಅಡಿ ಇಂಟು 8 ಅಡಿ ಎಲ್ಲ ಇಟ್ಟರೆ ಗಾಳಿ ಸಂಚಾರ ಅನ್ನುವಂಥದ್ದು ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಹಾಗೆ ರೋಗ ಕೂಡ ಕಡಿಮೆ ಬರುತ್ತದೆ. ದೀರ್ಘಾವಧಿಯಲ್ಲಿ ತೋಟ ಆರೋಗ್ಯವಾಗಿರೋದಕ್ಕೆ ಈ ರೀತಿಯ ಒಂದು ಸ್ವಲ್ಪ ಸ್ಪೇಸ್ ಅಥವಾ ಅಂತರವನ್ನು ಜಾಸ್ತಿಯಾಗಿ ಇಟ್ಟರೆ ಒಳ್ಳೆಯದು. ಇನ್ನು ಉತ್ತಮ ಅಡಿಕೆ ಜಾತಿಗಳು, ಇದು ನಾನು ಹೇಳ್ತಾ ಇದ್ದೇನೆ, ಇದನ್ನು ಒಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಈ ರೋಡ್ಸ್ ಕಡೆ ಸಿಗುವ ಅಡಿಕೆ ಗಿಡಗಳನ್ನೆಲ್ಲ ತಗೊಂಡು ಹೋಗಬೇಡಿ. ಈ ನೀವು ನರ್ಸರಿಯಲ್ಲಿ ಅಥವಾ ಕೃಷಿ ಕೇಂದ್ರಗಳಲ್ಲಿ ಏನು ದೊರೆಯುತ್ತದೆ ಆ ರೀತಿಯ ಅಡಿಕೆ ಗಿಡಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ. ಇಲ್ಲದಿದ್ದರೆ ನೀವೇನು ಇದಕ್ಕೆ ಮೇಯ್ನ್ ಇನ್ವೆಸ್ಟ್ಮೆಂಟ್ ಇರುವುದೇ ಈ ಅಡಿಕೆ ಗಿಡಗಳು. ಅಡಿಕೆ ಗಿಡಗಳ ಜಾತಿ ಒಳ್ಳೆಯದಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲವತ್ತತೆ ಅಂದರೆ ಫಸಲು ಸಿಕ್ಕಿ ನಿಮಗೆ ಒಳ್ಳೆಯ ರೀತಿಯ ಹಣವನ್ನು ಕೂಡ ನೀವು ನೋಡ್ಬೋದು. ಸೊ ಹೊಸ ರೈತರಿಗೆ ಸೂಕ್ತವಾದ ಅಡಿಕೆ ಜಾತಿಗಳ ಬಗ್ಗೆ ಹೇಳುವುದಾದರೆ ಮಂಗಳ ಬರ್ತದೆ, ಶ್ರೀಮಂಗಳ ಇದೆ, ಸುಮಂಗಳ, ಮೋಹಿತ್ ನಗರ, ಈ 4 ಜಾತಿಯ ಅಡಿಕೆ ಸಸಿಗಳು ನಮ್ಮ ಈ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಜಾಸ್ತಿಯಾಗಿ ನೆಡುವ ಜಾತಿಗಳು. ಇದು ಒಳ್ಳೆಯ ಜಾತಿಗಳು ಕೂಡ ಹೌದು. ಇನ್ನು ಯಾವಾಗಲೂ 1 ವರ್ಷದ ಆರೋಗ್ಯಕರ ಗಿಡಗಳನ್ನು ಮಾತ್ರ ಖರೀದಿಸಿ. ನೀವೇನು ಇನ್ನು ಇಷ್ಟು ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ನೆಡಲಿಕ್ಕೆ ಹೋಗಬೇಡಿ. ಕನಿಷ್ಠ 1 ವರ್ಷ ನರ್ಸರಿಯಲ್ಲಿ ಬೆಳೆದ ಗಿಡಗಳನ್ನೇ ಆರಿಸಿ ತಂದು ನಡಿ. ಇನ್ನು ಅಜ್ಞಾತ ಸ್ಥಳದಿಂದ ಹೇಳಿದಾಗೆ ರಸ್ತೆ ಬದಿಯಲ್ಲಿ ಈ ಗಿಡವನ್ನು ಖರೀದಿಸಬೇಡಿ. ನಿಮ್ಮ ಅಡಿಕೆ ತೋಟಕ್ಕೆ ಮೇಯ್ನ್ ಆಗಿರುವಂಥದ್ದೇ ಅಡಿಕೆ ಸಸಿಗಳ ಆಯ್ಕೆ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಿದರೆ ನಿಮ್ಮ ಅಡಿಕೆ ತೋಟಗಳು 50% ಸಕ್ಸಸ್ಫುಲ್ ಆದ ಹಾಗೆ. ಸೊ ಇದನ್ನು ಒಂದು ತಲೆಯಲ್ಲಿಟ್ಟುಕೊಂಡು ನೋಡಿ. ಇನ್ನು ನೆಡುವ ವಿಧಾನ ಹೇಗೆ? ಅಡಿಕೆ ನೆಡುವ ಉತ್ತಮ ಸಮಯ ಜೂನ್ ಮತ್ತು ಜುಲೈ. ಈ ಜೂನ್ ಮತ್ತು ಜುಲೈ ತಿಂಗಳು ಈ ಅಡಿಕೆ ನೆಡಲಿಕ್ಕೆ ಉತ್ತಮ ಸಮಯ. ಯಾಕಂತ ಹೇಳಿದರೆ ನೀವು ಮಳೆಗೆ ನೀರು ನಿಲ್ಲಲಿಕ್ಕೆ ಒಂದು ಬಿಡದೇ ಇದ್ದರೆ ನೀವು ಆ ಅಡಿಕೆ ಸಸಿಗಳು ನಟ್ಟಾಗ ಬೇರುಗಳು ಒಳ್ಳೆಯ ರೀತಿಯಲ್ಲಿ ಮಣ್ಣಿಗೆ ಸೇರ್ತದೆ ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನೆಡುವುದರಿಂದ. ಇಲ್ಲದಿದ್ದರೆ ನೀವು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಕೂಡ ನೆಡ್ಬೋದು, ನಿಮಗೆ ನೀರಿನ ತೊಂದರೆ ಏನೂ ಆಗುವುದಿಲ್ಲ ಅಂತ ಇದ್ದರೆ. ಮತ್ತು ಇದರಲ್ಲಿ ಮೇಯ್ನ್ ಆಗಿರುವಂಥದ್ದು ಅಡಿಕೆ ಗಿಡಗಳನ್ನು ನೆಟ್ಟಾಗ ಅದಕ್ಕೆ ನೆರಳಿನ ಅವಶ್ಯಕತೆ ಅನ್ನುವಂಥದ್ದು ತುಂಬ ಇರ್ತದೆ. ಈ ಮಳೆಗಾಲದಲ್ಲಿ ಬಿಸಿಲು ಕಮ್ಮಿ ಇರುವುದರಿಂದ ಜೂನ್ ಮತ್ತು ಜುಲೈ ಒಂದು ಸೂಕ್ತವಾದ ಸಮಯ ಅಡಿಕೆ ಗಿಡ ನೆಡಲಿಕ್ಕೆ. ಇನ್ನು ಬೇರು ಮುರಿಯದಂತೆ ನೋಡಿಕೊಳ್ಳಿ. ನೀವು ನೆಡುವಾಗ ಗಿಡದ ತಾಯಿ ಬೇರು ಏನಿರ್ತದೆ ಇದರದ್ದು ಬೇರು ಏನು ಬರ್ತದೆ ಗಿಡದ್ದು ಅದನ್ನು ಸರಿಯಾಗಿ ನೋಡ್ಕೊಳ್ಳಿ, ಮುರಿಯದ ಹಾಗೆ ನೋಡ್ಕೊಳ್ಳಿ. ಗಿಡ ನೇರವಾಗಿ ನಿಲ್ಲುವಂತೆ ನಡಿ. ಗಿಡವನ್ನು ಆ ಕಡೆ ಈ ಕಡೆ ವಾಲಿಸಿ ನೆಡಲಿಕ್ಕೆ ಹೋಗಬೇಡಿ. ಗಿಡವು ಅಂದರೆ ನಿಮ್ಮ ಗಿಡವನ್ನಂಥದ್ದು ನೇರವಾಗಿ ಇರಬೇಕು. ಮೊದಲ ವರ್ಷಗಳಲ್ಲಿ ನೆರಳು ಅಗತ್ಯ. ನಾ ಹೇಳಿದಾಗೆ ನೆರಳಿಗೆ ನೀವು ಬಾಳೆ ಅಥವಾ ಏನಾದರೂ ಮಧ್ಯಂತರ ಬೆಳೆಯನ್ನು ಬೆಳಿಬೋದು, ಅಥವಾ ಈ ನೇಪಿಯರ್ ಹುಲ್ಲೇನು ಬರ್ತದೆ ಅದನ್ನು ಕೂಡ ಹಾಕ್ಬೋದು. ಯಾಕಂದರೆ ನೆರಳು ನಿಮ್ಮ ಅಡಿಕೆ ಗಿಡಗಳಿಗೆ ಒಳ್ಳೆಯ ರೀತಿಯಲ್ಲಿ ದೊರೆಯುತ್ತದೆ. ಇನ್ನು ನೀರು ಮತ್ತು ನೀರಾವರಿ. ಅಡಿಕೆ ಎನ್ನುವಂಥದ್ದು ನೀರಿನ ಮೇಲೆ ಅತ್ಯಂತ ಅವಲಂಬಿತವಾಗಿರುವಂಥ ಒಂದು ಕೃಷಿ. ಮೊದಲ 2 ವರ್ಷಗಳಲ್ಲಿ ನಿಯಮಿತ ನೀರು ಬಹಳ ಮುಖ್ಯ. ನಿಮಗೆ ನೀರು ಬೇಸಿಗೆ ಸಮಯದಲ್ಲಿ ಸ್ಪ್ರಿಂಕ್ಲರ್ ವ್ಯವಸ್ಥೆಯ ನೀರು ಒಳ್ಳೆಯದು. ನೀರಿನ ಅವಶ್ಯಕತೆ ಈ ಅಡಿಕೆ ಗಿಡಗಳಿಗೆ ತುಂಬ ಇರ್ತದೆ. ಅಡಿಕೆ ನಿಮಗೆ ನೀರಿನ ಏನು ತೊಂದರೆ ಇದ್ದರೆ ಈ ಅಡಿಕೆ ಗಿಡಗಳನ್ನು ಹಾಕುವ ಯೋಚನೆಯನ್ನು ಕೂಡ ಮಾಡಬೇಡಿ. ಇದಕ್ಕೆ ನೀರು ಯಾವಾಗಲೂ ಬೇಕು.
ಇನ್ನು ಮೊದಲ 2 ವರ್ಷ ನಿಯಮಿತ ನೀರು ಸಾಕು. ಬೇಸಿಗೆಯಲ್ಲಿ 4ರಿಂದ 5 ದಿನಕ್ಕೆ ಒಮ್ಮೆ ನೀರನ್ನು ಬಿಡಬೇಕು. ಮೊದಲು ಅಂದರೆ ಚಿಕ್ಕ ಗಿಡ ಇರುವಾಗ. ಅದೇ ಸ್ವಲ್ಪ ದೊಡ್ಡದಾಗ್ತಾ ಹೋದಾಗ ಒಂದು ವಾರದಲ್ಲಿ ಕನಿಷ್ಠ 3-4 ನೀರಂತೂ ಬಿಡಲೇಬೇಕಾಗ್ತದೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಅಡಿಕೆ ತೋಟ ನಾಶವಾಗುವಂಥದ್ದು ಕಡಿಮೆ ಬೆಲೆಯಿಂದಂತೂ ಅಲ್ಲ. ಇದಕ್ಕೆ ಬೆಲೆ ಯಾವಾಗಲೂ ಸಿಗ್ತದೆ. ನೀರಿನ ಕೊರತೆಯಿಂದಾಗಿಯೇ ನಿಮ್ಮ ಅಡಿಕೆ ತೋಟ ಎನ್ನುವಂಥದ್ದು ನಾಶವಾಗುವುದು. ಹಾಗಾಗಿ ನೀರೊಂದು ಒಳ್ಳೆ ರೀತಿಯಲ್ಲಿ ನೀರಿದ್ದರೆ ಮಾತ್ರ ಈ ಅಡಿಕೆ ಸಸಿಗಳನ್ನು ಹಾಕಲಿಕ್ಕೆ ಹೋಗಿ. ಇದಕ್ಕೆ ಅತ್ಯುತ್ತಮ ವಿಧಾನ ಎಂದರೆ ಡ್ರಿಪ್ ನೀರಾವರಿ ಅಥವಾ ಈ ಸ್ಪ್ರಿಂಕ್ಲರ್ ವ್ಯವಸ್ಥೆ ಏನಿದೆ ಅದು ಒಳ್ಳೆಯದು. ಗಿಡಕ್ಕೂ ಕೂಡ ಆರೋಗ್ಯಕರವಾಗಿರ್ತದೆ. ಹಾಗೆ ನಿಮಗೆ ನೀರನ್ನು ಕೂಡ ಸ್ವಲ್ಪ ಸೇವ್ ಮಾಡ್ಬೋದು ಈ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡುವುದರಿಂದ. ಇನ್ನು ಗೊಬ್ಬರ ಮತ್ತು ಪೋಷಕಾಂಶ, ಯಾವ ಗೊಬ್ಬರ ಇದಕ್ಕೆ ಸೂಕ್ತ ಅಂತ ನೋಡುವುದಾದರೆ, ನಾನು ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಕೋಳಿ ಗೊಬ್ಬರ ಹಾಕುವುದರ ಕುರಿತು, ಬುಡ ಮಾಡುವುದರ ಕುರಿತು. ಅದನ್ನು ಕೂಡ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಸೊ ಮೊದಲು 2-3 ವರ್ಷಗಳಲ್ಲಿ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಅಥವಾ ಹಸಿರು ಗೊಬ್ಬರ ಇವು ಸಾಕಾಗ್ತದೆ. ನಿಮ್ಗೆ ಕೋಳಿ ಗೊಬ್ಬರವನ್ನು ಫಸ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ. 1 ವರ್ಷದ ಗಿಡ ಇರುವಾಗ ಸುಟ್ಟು ಹೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವು ನಿಮ್ಮ ಕೊಟ್ಟಿಗೆ ಗೊಬ್ಬರ, ಏನು ಸಗಣಿ ಗೊಬ್ಬರ ಅಂತ ಹೇಳ್ತಾರೆ, ಅದು ಇದಕ್ಕೆ ಉತ್ತಮವಾಗಿರ್ತದೆ ಫಸ್ಟ್ ಒಂದು 2-3 ವರ್ಷಗಳಲ್ಲಿ, 1-2 ವರ್ಷಗಳಲ್ಲಿ. ಇನ್ನು ಕಾಂಪೋಸ್ಟ್ ಅಥವಾ ನಿಮ್ಮ ಜೀವಾಮೃತ ಅಂತ ಏನು ಸಿಗ್ತದೆ ಅದನ್ನು ಕೂಡ ಹಾಕ್ಬೋದು. ಮೊದಲಿಗೆ ನೀವು ಈ ರಾಸಾಯನಿಕ ಗೊಬ್ಬರದ ಉಪಯೋಗವನ್ನು ಸ್ವಲ್ಪ ನಿಲ್ಲಿಸಿ. ಫಸ್ಟಿಗೆ ಅಂದರೆ ನಿಮ್ಮ ಗಿಡ ಚಿಕ್ಕದಿರುವಾಗ ರಾಸಾಯನಿಕ ಗೊಬ್ಬರ ಹಾಕುವುದು ಅಷ್ಟು ಸೂಕ್ತವಲ್ಲ. ಇನ್ನು ಗೊಬ್ಬರದ ಸಂಪೂರ್ಣ ವೇಳಾಪಟ್ಟಿ ಬಗ್ಗೆ ನಾನು ವಿಡಿಯೋವನ್ನು ಒಂದು ಮಾಡ್ತೇನೆ, ಅದನ್ನು ಕೂಡ ನೀವು ನೋಡ್ಬೋದು. ಇನ್ನು ರೋಗಗಳು ಮತ್ತು ಮುನ್ನೆಚ್ಚರಿಕೆ. ಅಡಿಕೆ ತೋಟಗಳಲ್ಲಿ ಕಾಣುವ ಸಮಸ್ಯೆಗಳೇನೆಂದರೆ ನಿಮ್ಮ ಎಲೆ ಚುಕ್ಕಿ ರೋಗ ಅಂತ ಏನು ಹೇಳ್ತಾರೆ ಅದು, ಬೇರುಕೊಳೆ, ಬುಡ ರಾಟ್ ಅಂದರೆ ನಿಮ್ಮ ಬುಡದ ಬೇರುಗಳು ಒಂಥರ ಫಂಗಸ್ ಇನ್ಫೆಕ್ಷನ್ ಆದ ಹಾಗೆ ಕೊಳೆತು ಹೋಗುವಂಥದ್ದು. ಇವುಗಳನ್ನು ತಪ್ಪಿಸಲು ನೀವು ಮೇಯ್ನಾಗಿ ಮಾಡಬೇಕಾಗಿರೋ 3 ವಿಷಯಗಳು ಏನಂದರೆ, ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಗಿಡಗಳ ಬುಡದಲ್ಲಿ ಮಳೆಗಾಲದ ಸಮಯದಲ್ಲಿ ನೀರನ್ನು ನಿಲ್ಲಲಿಕ್ಕೆ ಬಿಡಬೇಡಿ. ಇನ್ನು ತೋಟವನ್ನು ಸ್ವಚ್ಛವಾಗಿರಿಸಿ ಆದಷ್ಟು. ನಿಮ್ಮ ಕಸಕಡ್ಡಿಗಳು ಹಾಗೆ ಬೇರೆ ಬೇರೆ ಈ ಕಾಡು ಸಸಿಗಳೆಲ್ಲ ಬೆಳೆಯದ ಹಾಗೆ ನೋಡಿಕೊಳ್ಳಿ. ಇನ್ನು ಸಮಯಕ್ಕೆ ಗೊಬ್ಬರವನ್ನು ನೀಡುವಂಥದ್ದು ಕೂಡ ಒಂದು ಅತ್ಯಂತ ಮಹತ್ವವಾದಂಥ ಒಂದು ನಿರ್ಧಾರವಾಗಿರ್ತದೆ. ಅಂದರೆ ಯಾವ ಗೊಬ್ಬರ ಯಾವ ಸಮಯದಲ್ಲಿ ಹಾಕಬೇಕಂತ ಇರುವುದು. ಇನ್ನು ಫಲ ಮತ್ತು ಆದಾಯದ ಬಗ್ಗೆ ನಾವು ನೋಡುವ. ಇದು ಹೆಚ್ಚಿನವರು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಮೊದಲಿನಿಂದಲೇ. ಬಟ್ ಇದು ಕೃಷಿ ಅನ್ನುವಂಥದ್ದು ಒಂದು ತಪಸ್ಸಿದ್ದಾಗೆ. ಈ ತೋಟಗಾರಿಕೆ ಕೃಷಿ ನಿಮಗೆ ಹಾಕಿದ ತಕ್ಷಣ ನಿಮಗೆ ಆದಾಯ ಎನ್ನುವಂಥದ್ದು ದೊರೆಯುವುದಿಲ್ಲ. ಕನಿಷ್ಠ 4-5 ವರ್ಷ ಕಾಯಬೇಕು. ಕೆಲವು ಅಡಿಕೆ ಸಸಿಗಳು 3-4 ವರ್ಷಕ್ಕೆ ಫಲ ಕೊಡ್ತದೆ. ಇನ್ನು ಫಸ್ಟ್ 3-4 ವರ್ಷ ನಿಮಗೆ ಸಾಮಾನ್ಯವಾಗಿ ಹೆಚ್ಚು ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಫಸಲು ಬರುವುದರಿಂದ ನಿಮಗೆ ಸ್ವಲ್ಪ ಆದಾಯ ಸಿಗ್ತದೆ. ಇನ್ನು 7-8ನೇ ವರ್ಷದಿಂದ ಉತ್ತಮ ಆದಾಯ, ಒಂದು ನಿರ್ಧರಿತ ಆದಾಯ ಅಂತ ಏನು ಹೇಳ್ತಾರೆ ಬರ್ತಾ ಇರ್ತದೆ ಆದಾಯ. ಈ ರೀತಿ 7-8 ವರ್ಷದಿಂದ ಒಳ್ಳೆ ಇನ್ವೆಸ್ಟ್ಮೆಂಟ್. ಈ ಅಡಿಕೆ ಸಸಿ ಅನ್ನುವಂಥದ್ದು ಒಳ್ಳೆ ಇನ್ವೆಸ್ಟ್ಮೆಂಟ್. ಇದು ಬೇಗ ಹಣ ಕೊಡುವ ಬೆಳೆ ಅಲ್ಲ, ನಾನು ಆಗಾಗಲೇ ಹೇಳಿದ ಹಾಗೆ. ಆದರೆ ಸರಿಯಾಗಿ ನೋಡಿಕೊಂಡ್ರೆ ಜೀವನ ಪೂರ್ತಿ ಆದಾಯ ಕೊಡುವ ಒಂದು ಬೆಳೆ ಇದ್ದರೆ ಅದು ಅಡಿಕೆ ಬೆಳೆ. ಒಂದು ನಿಜವಾದ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಡಿಕೆ ಬೆಳೆ ಶ್ರೀಮಂತನನ್ನಾಗಿಸಬಹುದು, ಆದರೆ ನಿಮಗೆ ತಾಳ್ಮೆ ಇರಬೇಕು. ಈ ತಾಳ್ಮೆ ಎನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಗಿಡಗಳನ್ನು ನೀವು ಮಕ್ಕಳನ್ನು ನೀವು ಹೇಗೆ ಸಾಕ್ತೀರೋ ಅದೇ ರೀತಿ ಸಾಕಿದರೆ ನಿಮಗೆ ಖಂಡಿತವಾಗಿ ಅದು, ನಿಮ್ಮ ಮಕ್ಕಳು ನಿಮ್ಮನ್ನು ಹೇಗೆ ವೃದ್ಧಾಪ್ಯದಲ್ಲಿ ಸಾಕ್ತಾರೋ ಅದೇ ರೀತಿ ಈ ಅಡಿಕೆ ಸಸಿಗಳು ನಿಮ್ಮನ್ನು ಸಾಕ್ತವೆ. ನೀವು ಹೊಸ ರೈತರಾಗಿದ್ದರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಊರಿನ ಹೆಸರನ್ನು ಒಂದು ಕಾಮೆಂಟ್ ಮಾಡಿ. ನಿಮ್ಮ ಪ್ರದೇಶಕ್ಕೆ ತಕ್ಕ ಅಡಿಕೆ ಮಾರ್ಗದರ್ಶನವನ್ನು ನಾನು ಕೊಡ್ತೇನೆ. ಮತ್ತಷ್ಟು ಕೃಷಿ ಮಾಹಿತಿ ವಿಡಿಯೋಗಳಿಗೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ರೈತ ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.